ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಪತ್ನಿ ಹಾಗೂ ಬಾಮೈದ ಹಾಗೂ ಜಮೀನು ಮಾರಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆದರೆ ಮುಡಾದಲ್ಲಿ ಸಾಕಷ್ಟು ಜನರು ಅಕ್ರಮ ಅವ್ಯವಹಾರವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹಾಗಿದ್ರೆ ಕೇವಲ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಎಫ್ಐಆರ್ ಅನ್ನೋ ಪ್ರಶ್ನೆ ಸಹ ಇತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಮುಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ತಾವೇ ಹೇಳ್ತೀರಿ, ಆದರೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಮಾತ್ರ ವಿರುದ್ಧ ಎಫ್ಐಆರ್ ಆಗಿದೆ. ಉಳಿದವರ ಕತೆ ಏನು? ಸರ್, ಅಲ್ಲಿ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸುಮಾರು 600 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾವು ಮೊನ್ನೆ ಸಲ್ಲಿಸಿದ್ವಿ. ಅಂದರೆ ಒಂದು ಪ್ರಕರಣಕ್ಕೆ ಇಷ್ಟು ಪುಟಗಳು ದಾಖಲೆ ಅಂತಂದರೆ ಅಲ್ಲಿ ನಡೆದಿರೋ ಸಾವಿರಾರು ನಿವೇಶನಗಳಿಗೆ ಸಂಬಂಧಪಟ್ಟ ದಾಖಲೆ ಸಂಗ್ರಹ ಮಾಡೋ ಹೆಚ್ಚಿಗೆ ಲಕ್ಷಗಳ ಹೋಗುತ್ತೆ ನನಗೆ ಗೊತ್ತಿಲ್ಲ ಸರ್. ಅಷ್ಟು ದಾಖಲೆ ಸಂಗ್ರಹ ಮಾಡುವಷ್ಟು ಒಂದು ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ಮತ್ತು ಈ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಏನು ಈಗ ಲಭ್ಯವಾಗಿದೆ ಸಿದ್ದರಾಮಯ್ಯ ವಿಚಾರಣೆಗೆ ಸಂಬಂಧಪಟ್ಟಾಗೆ ಆ ದಾಖಲಾತಿಗಳನ್ನು ಇಟ್ಕೊಂಡು ತನಿಖೆ ನಡೆಸೋದಕ್ಕೆ ನಾನು ಹೋರಾಟನ ನಡೆಸ್ತಾ ಇದ್ದೀನಿ ಅಷ್ಟೇ ಹೊರತು ಕೇವಲ ಸಿದ್ದರಾಮಯ್ಯ ಅವ್ರ ಕುಟುಂಬದ ವಿರುದ್ಧ ಅಲ್ಲ. ಅಂದರೆ ಮುಡಾದಲ್ಲಿ ತಮ್ಮ ಪ್ರಕಾರ ಯಾರೆಲ್ಲ ಅಕ್ರಮ ಅವ್ಯವಹಾರದಲ್ಲಿ ಭಾಗಿಯಾಗಿರ್ಬೋದು ಅಂತ ಅನ್ಸುತ್ತೆ ಸರ್? ನನಗೆ ಇರೋ ಲಭ್ಯವಿರೋ ಮಾಹಿತಿ ಪ್ರಕಾರ ಮೈಸೂರು ಮತ್ತು ಮೈಸೂರು ಸುತ್ತಮುತ್ತ ಭಾಗದಲ್ಲಿ ಇರ್ತಕ್ಕಂಥ ಏನು ಜನಪ್ರತಿನಿಧಿಗಳು ಅನ್ಸ್ಕೊಂಡಿದ್ದಾರೆ, ರಾಜಕಾರಣಿಗಳು ಮತ್ತು ಪ್ರಭಾವಿ ಅಧಿಕಾರಿಗಳು ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಹಾಗಾಗಿ ತನಿಖೆ ನಡೆದ ನಂತರ ಈ ಎಲ್ಲ ಸತ್ಯಾಸತ್ಯತೆ ಈಚೆ ಬರುತ್ತೆ. ಅಂದರೆ ಈಗ ಸಿದ್ದರಾಮಯ್ಯವರ ಪ್ರಕರಣದಲ್ಲೂ ಸಹ ಅವರ ಪಾತ್ರಗಳಲ್ಲಿ ಅವರೂ ಸಹ ಸೇರ್ಕೋಬೋದಾ ನಾವು ಮುಂದಿನ ದಿನದಲ್ಲಿ ತನಿಖೆಯಲ್ಲಿ ಅಂತ? ಖಂಡಿತ ಅಲ್ಲ ಸರ್. ಸಿದ್ದರಾಮಯ್ಯನ ಮೊದಲನೇ ಆರೋಪನೇ ಮಾಡಿದ್ವಿ ನಾವು. ಯಾಕಂತೇಳಿದ್ರೆ ಈ ಅವರ ಪ್ರಕರಣದಲ್ಲಿ ಅವರೇ ಪ್ರಭಾವಿ ವ್ಯಕ್ತಿ, ಅವರೇ ಫಲಾನುಭವಿ. ಆದರೆ ಅವ್ರ ಹೆಂಡತಿ ಹೆಸರು ಬಂದಿದ್ರು ಕೂಡ ಅದು ಫಲಾನುಭವಿ ಸಿದ್ದರಾಮಯ್ಯವರೇ. ಹಾಗಾಗಿ ಅವರು ಕೂಡ ಆರೋಪಿ ಆಗೋದ್ರಲ್ಲಿ ಯಾವುದೇ ಅವರ ಅಪರಾಧ ಕೃತ್ಯ ಸಾಬೀತಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರ ಅಪರಾಧ ಅಲ್ಲ, ನಾನು ಕೇಳ್ತಾ ಇರುವಂಥದ್ದು ಈಗಿರುವಂತಹ ಒಂದು ಮುಡಾದಲ್ಲಿರುವಂತಹ ಜನಪ್ರತಿನಿಧಿಗಳು, ಪ್ರಭಾವಿ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಆರೋಪಿಗಳಾಗಿ ಬದಲಾಗುವಂಥ ಸಾಧ್ಯತೆ ಇದೆ ತನಿಖಾ ವೇಳೆಯಲ್ಲಿ. ಯಾಕಂದರೆ ನೀವು A5ನಲ್ಲಿ ಅದರ್ಸ್ ಅಂತ ಇದ್ದಾರೆ ಸರ್. ಖಂಡಿತವಲ್ಲ ಸರ್. ಸಿದ್ದರಾಮಯ್ಯ ಅವ್ರ ಜೊತೆಗೆ ಇತರೆ ರಾಜಕಾರಣಿಗಳು ಅಂದರೆ ಜನಪ್ರತಿನಿಧಿಗಳು ಅಂದರೆ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಆ ಮೂಡ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಸೊ ಅವರೆಲ್ಲರೂ ಕೂಡ ಆರೋಪಿಗಳಾಗೋ ಸಾಧ್ಯತೆ ಖಂಡಿತ ಇದ್ದೇ ಇದೆ. ಈಗ A5 ಅದರ್ಸ್ ಅಂತ ಇದೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಅಲ್ಲಿರುವಂಥವ್ರು ಯಾರ್ಯಾರು ಇರ್ಬೋದು ಅಂತೇಳಿ, ಈಗ ಒಂದು ವೇಳೆ ಆ ಒಂದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಇದ್ದಂಥವ್ರ ಅಥವಾ ಆ ಕೃಷಿಯಿಂದ ವಸತಿಗೆ ಕನ್ವರ್ಷನ್ ಮಾಡ್ಕೊಂಡಂಥ ಅಧಿಕಾರಿಗಳ ಅಥವಾ ಯಾರೆಲ್ಲ ಬರ್ತಾರೆ ಅಂತ ಈ A5 ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಸರ್. ಎಲ್ಲರೂ ಒಂದೇ ಬರ್ತಾರೆ. ಅಂದರೆ ಮೂಡ ಪದಾಧಿಕಾರಿಗಳು, ಮೂಡ ಅಧಿಕಾರಿ ಅಂದರೆ 50-50 ಅನುಪಾತಕ್ಕೆ ಸಂಬಂಧಪಟ್ಟಾಗೆ ಯಾರು ಭಾಗಿಯಾಗಿದ್ರೆ ಎಲ್ಲರೂ ಬರ್ತಾರೆ ಸರ್. ಮತ್ತು ಈ 50-50 ಅನುಪಾತ ನಿವೇಶನ ಪಡೆಯೋಕ್ಕೋಸ್ಕರ ಹಲವಾರು ಸುಳ್ಳು ಕ್ರಯಪತ್ರಗಳು ನೋಂದಣಿಯಾಗಿದೆ. ಆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡತಕ್ಕಂಥ ಉಪನೋಂದಣಾಧಿಕಾರಿಗಳು ಮತ್ತು ಸುಳ್ಳು ಖಾತೆಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸುಳ್ಳು ಅನ್ಯಕ್ರಾಂತ ಆದೇಶ ಮಾಡತಕ್ಕಂಥ ಜಿಲ್ಲಾಧಿಕಾರಿ ಸೇರಿದಂತೆ ಇತರ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಆರೋಪಗಳಾಗೋ ಸಾಧ್ಯತೆ ಖಂಡಿತ ಇದೆ. ಇದ್ರ ಜೊತೆಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ತಮ್ಮ ದಾಖಲೆಗಳ ಪ್ರಕಾರ 2004ರಲ್ಲಿ ಅವನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ. 2005ರಲ್ಲಿ ಕೃಷಿಯಿಂದ ವಸತಿಗೆ ಒಂದು ಭೂ ಪರಿವರ್ತನೆ ಆಗ್ತದೆ. ಆದರೆ 2002ರಲ್ಲಿ ಆಲ್ರೆಡಿ ಮುಡಾದವರನ್ನ ನಿವೇಶನ ಮಾಡಿ ಹಂಚಿರ್ತಾರೆ. ಜಿಲ್ಲಾಧಿಕಾರಿಗಳು ನಾನು ಖುದ್ದು ಭೇಟಿ ನೀಡಿದೆ ಅಂತಾರೆ. ಯಾವ ಜಿಲ್ಲಾಧಿಕಾರಿ ಅದ್ರ ಬಗ್ಗೆ ಏನಾದರೂ ದಾಖಲೆಯನ್ನು ಒದಗಿಸಿದ್ದೀರಾ ಹೇಗೆ? ಸರ್, ಅವ್ರ ಸಂಪೂರ್ಣ ಅವ್ರ ನಿಜವಾದ ಹೆಸರು ಏನೋ ನಮ್ಗೆ ಗೊತ್ತಿಲ್ಲ. ಜಿಲ್ಲಾಧಿಕಾರಿ ಅಂತ ಉಲ್ಲೇಖ ಮಾಡಿದೆ ಅಷ್ಟೇ. ಅಂದಿನ ಜಿಲ್ಲಾಧಿಕಾರಿ ಅವತ್ತು ಯಾರು ಆದೇಶ ಮಾಡಿದರೆ ಆ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಕಾನೂನು ಉಲ್ಲಂಘನೆ ಮಾಡೋದು ಕಂಡು ಬರ್ತಾರೆ. ಅಂದರೆ ಸುಳ್ಳು ಆದೇಶ ಮಾಡೋದು. ಆ ಆದೇಶದಲ್ಲಿ ನೀವು ಗಮನಿಸ್ಬೋದು, ಅರ್ಜಿದಾರರ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರವನ್ನು ಅಂದರೆ ಏನು ಸರ್ಕಾರ ಷರತ್ತುಗಳನ್ನು ವಿಧಿಸಿದೆ ಅದನ್ನು ಪಾಲನೆ ಮಾಡುವುದಾಗಿ ಒಂದು ಕರಾರು ಪತ್ರವನ್ನು ಹಾಜರುಪಡಿಸಿದರೆ ಹೀಗಾಗಿ ನಾನು ಈ ಆದೇಶವನ್ನು ಮಾಡ್ತಿದ್ದೀನಿ ಅಂತ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಆದರೆ ನನ್ನ ಹತ್ರ ಲಭ್ಯರ ದಾಖಲೆ ಪ್ರಕಾರ ಆ ಕರಾರು ಪತ್ರವನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಕೊಟ್ಟಿಲ್ಲ. ಅವರು ಇದಕ್ಕೆ ಸಂಬಂಧಪಟ್ಟಾಗಿ ಚಾಪಗಾದನ್ನು ಖರೀದಿ ಮಾಡೋದು ಈ ಆದೇಶ ಅದು 7 ದಿನಗಳ ನಂತರ, ಅಂದರೆ 15/7/2005ರಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೆ ಅವರು ಚಾಪಗಾದನ್ನು ಖರೀದಿ ಮಾಡಿದ್ರೆ 22/7/2005ರಲ್ಲಿ. ಹಾಗಾಗಿ ಇಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಇದು ಸ್ಪಷ್ಟವಾಗಿ ಕಂಡಿದೆ. ಈ ರೀತಿ ಸಾಕಷ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ ಅಧಿಕಾರಿಗಳು ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವ್ರಿಗೆ ನವೆಂಬರ್ 3ನೇ ತಾರೀಕು 2023ರಲ್ಲಿ ತಾಂತ್ರಿಕ ಸಮಿತಿಯಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಕೊಟ್ಟರು ನಿಯಮಾವಳಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ವಿಚಾರ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೆ ಏನು ಬೈರತಿ ಸುರೇಶ್ ಇದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಅದು ಗೊತ್ತಿದ್ರೂ ಕೂಡ ಅವರು ಏನೂ ಕ್ರಮ ತಗೊಳ್ಳದೆ ಏನು ನಿರ್ಲಕ್ಷ್ಯ ಮಾಡಿದರೆ ಹಾಗಾಗಿ ಅವರುಗಳು ಕೂಡ ಆರೋಪಿಗಳಾಗ್ತವೆ. ಸಚಿವ ಬೈರತಿ ಸುರೇಶರು ಕೂಡ ಈ ಪ್ರಕರಣದಲ್ಲಿ ಆರೋಪಿ ಆಗ್ತಾರೆ. ಇಲ್ಲಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.